Yes, this is Arpana Pradeep Gara maatadedi. ಹಾ ಗುರುಜಿ. Okay, so yeah, please begin ma. Where are you from? Who suggested and age? And ಹಾ what ಗುರುಜಿ. was the weight now? Please go on. ಹಾ ಗುರುಜಿ. ನನ್ನ ಹೆಸರು ಅರ್ಪಣಾ ಪ್ರದೀಪ್ ಅಂತ. ನಾನು ಕರ್ನಾಟಕದಿಂದ ಮಾತಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಿಂದ ಮಾತಾಡ್ತಾ ಇದ್ದೀನಿ. ನನ್ನನ್ನ ಸಜೆಸ್ಟ್ ಮಾಡಿದವರು ಚಂದನ ರವಿ ಅಂತ, ಹುಳಿಯಾರ್ನವ್ರವರು. ನಾನು ಲೆವೆಲ್ 1 ಮುಗಿಸಿ ಲೆವೆಲ್ 2 ನ ಮುಗಿಸ್ಕೊಂಡಿದ್ದೀನಿ ಈಗ. ನಾನು ಲೆವೆಲ್ 1 ಅಲ್ಲಿ 6 kg ಕಮ್ಮಿ ಆಗಿದ್ದೆ. ಲೆವೆಲ್ 2 ನಲ್ಲಿ 2 kg ಕಮ್ಮಿ ಆಗಿದ್ದೀನಿ. ಟೋಟಲ್ 8 kg ಕಮ್ಮಿ ಆಗಿದ್ದೀನಿ. ಮೊದ್ಲು ನಾನು ವೆಯ್ಟ್ ಲಾಸ್ ಆಗ್ಬೇಕು ಅಂತಾನೆ ಬಂದಿದ್ದೆ. ಆದ್ರೆ ಇಲ್ಲಿ ಸಂಯಮ ಅಂತ ಮಾಡ್ಬೇಕು ಅಂತ ಹೇಳಿದಾಗ ತಲೆಯಲ್ಲಿ ನನ್ನ ಥಾಟು ಅಂದ್ರೆ ವೆಯ್ಟ್ ಲಾಸ್ ಆಗದಿದ್ರು ಪರವಾಗಿಲ್ಲ, ನನ್ನ ಆರೋಗ್ಯ ಚೆನ್ನಾಗಾಗ್ಬೇಕು ಅಂತ ಮನ್ಸಲ್ಲಿ ಫಿಕ್ಸ್ ಆದೆ ನಾನು. ಅದೇ ತರ ನನಗೆ ಲೆವೆಲ್ 1 ಅಲ್ಲಿ ನಾನು ಅನ್ಕೊಂಡಂಗೆ ಆಯ್ತು. ಲೆವೆಲ್ 2 ನಲ್ಲಿ ತುಂಬಾ ಅದೆಲ್ಲಾನು ನಾರ್ಮಲ್ ಆಗಿ ಬಂದಿದೆ. ಶೋಲ್ಡರ್ ಪೈನ್ ಇರೋದು, ಬ್ಯಾಕ್ ಪೈನ್ ಇತ್ತು, ಮತ್ತೆ ನನಗೆ ಟೆನ್ಷನ್ ಜಾಸ್ತಿ, ಕೋಪ ಜಾಸ್ತಿ ಇತ್ತು. ಎಲ್ಲಾನು ಆ ಎಲ್ಲ ಫುಲ್ ಅಣಗ್ಸಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನಾನು ಅದನ್ನ ತುಂಬಾ ಖುಷಿ ಆಗುತ್ತೆ ನನಗೆ. ಮತ್ತೆ ಮಕ್ಳು ಮಾತಾಡಿದ್ರೆ, ಮನೇಲಿ ದೊಡ್ಡವ್ರು ಯಾರನ್ನ ಮಾತಾಡಿದ್ರೆ ಬೇಗ 2 ಸಲಿ ತಾಳ್ಮೇಲೆ ಹೇಳ್ತಾ ಇದ್ದೆ, 3ನೇ ಸಲಿ ಕೋಪ ಮಾಡ್ಕೊಂಡ್ಬಿಡ್ತಾ ಇದ್ದೆ ತುಂಬಾ. ಈಗ ಅದೇನು ಇಲ್ಲ. ಯಾರೇನಾದ್ರೂ ಮಾತಾಡ್ಕೊಳ್ಳಿ, ನಾನ್ ಪಾಡಿಗೆ ನಾನ್ ಕಾಮ್ ಆಗಿರ್ತೀನಿ. ಆನ್ಸರ್ ಮಾಡ್ಬೇಕಾ ಆನ್ಸರ್ ಮಾಡ್ತೀನಿ, ಇಲ್ಲ ಅಂದ್ರೆ ಆರಾಮಾಗಿ ಕೂಲಾಗಿ ಇರ್ತೀನಿ. ಈಗ ಏನು ಟೆನ್ಷನ್ ಇಲ್ಲ ನನಗೆ. ಹಂಗಾಗಿ ನನ್ಗೆ ತುಂಬಾ ಖುಷಿ ಇದೆ. ನನ್ಗೆ ಮುಂದಕ್ಕೂ ಮಾಡ್ಬೇಕು ಅನ್ನೋ ಪ್ರೋತ್ಸಾಹನೂ ಇದೆ. ನಾವು ಎಲ್ಲ ಸಂಯಮ ಕ್ಲಾಸಸ್ ಎಲ್ಲಾನು ಕೇಳ್ತಾ ಇದ್ವಿ. ತುಂಬಾ ಚೆನ್ನಾಗಿದೆ. ಅಂದ್ರೆ ನಾವು ಮೊದ್ಲಿಂದ ಬೆಳ್ಕೊಂಡ್ ಬಂದಿರೋ ರೀತಿ ಬೇರೆ ಇರುತ್ತೆ. ತಕ್ಷಣ ಎಲ್ಲದಕ್ಕೂ ನಾವು ಚೇಂಜ್ ಆಗ್ಬೇಕು ಅಂದ್ರೆ ಕಷ್ಟ ಆಗುತ್ತೆ. ಅಂದ್ರೆ ತಿದ್ಕೋತೀವಿ, ತಿದ್ಕೊಳಲ್ಲ ಅಂತ ಅಲ್ಲ, ತಿದ್ಕೋತೀವಿ, ಖಂಡಿತವಾಗ್ಲೂ ತಿದ್ಕೋತೀವಿ. ನಮ್ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರೋದು ತುಂಬಾನೇ ಇದೆ. ಅದ್ರಲ್ಲಿ ನಿಧಾನವಾಗಿ ನಮ್ಗೆ ಕರೆಕ್ಟ್ ಅಂತ ಅನ್ನಿಸ್ಬೇಕು. ಅನ್ಸಿದ್ದನ್ನ ನಾವು ಕರೆಕ್ಟ್ ಆಗಿ ತಿದ್ಕೊಳ್ತೀವಿ. ಕರೆಕ್ಟ್ ದಾರಿ ತೋರಿಸಿದಾಗ ಎಲ್ಲರೂ ತಿದ್ಕೊಳ್ಳೇಬೇಕು ಅದನ್ನ. ತುಂಬಾ ಚೆನ್ನಾಗಿದೆ ಈ ಕ್ಲಾಸು. ಎಲ್ಲರೂ ಸೇರ್ಕೊಳ್ಳಿ. ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತಾ ಇದ್ದೀನಿ, ಸೇರ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ವೆಯ್ಟ್ ಲಾಸ್ ಅನ್ನೋದು ಯಾರು ತಲೆಯಲ್ಲಿ ಇಟ್ಕೋಬೇಡಿ. ನಿಜವಾಗ್ಲೂ ಅದು ಗುರೂಜಿ ಹೇಳ್ದಿದ್ರುನು ಕಮ್ಮಿ ಆಗುತ್ತೆ, ನಾ ಹೇಳ್ದಿದ್ರು ಕಮ್ಮಿ ಆಗೇ ಆಗುತ್ತೆ. ದಯಮಾಡಿ ಆರೋಗ್ಯ ನಿಮಗೆ ಬೇಕಾಗಿರೋದು, ಇವತ್ತಿನ ಕಾಲಕ್ಕೆ ಬೇಕಾಗಿರೋದು ನಮ್ಗೆ ಆರೋಗ್ಯ. ಆ ಆರೋಗ್ಯನ ಎಲ್ಲರೂ ಪಡ್ಕೊಳ್ಳಿ, ಮಾತ್ರೆ ಎಲ್ಲಾನು ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ಗೆ ತುಂಬಾ ಖುಷಿ ಆಗುತ್ತೆ ಈ ಲೆವೆಲ್ 2 ನನ್ನ ಮುಗಿಸಿ ಇದ್ ಮಾಡ್ಕೋತಾ ಇದ್ದೀನಿ. ತುಂಬಾ ಧನ್ಯವಾದ ಗುರುಜಿ ನಿಮಗೆ. All right. Yeah. Thank you, How Guruji. is level 1 and level 2? How is level 2 different from level 1? Why should people do level 2? ಲೆವೆಲ್ 2 ನಲ್ಲಿ ಗುರುಜಿ ನಾವು ಹೇಳದ್ನಲ್ಲ, ಫಸ್ಟ್ ಲೆವೆಲ್ 1 ಬಂದಾಗ ನಮ್ಗೆ ಬರೀ ಆರೋಗ್ಯದ್ದು ಕೋಪ ಹೋಗ್ಬೇಕು, ಅದಾಗ್ಬೇಕು, ನಮ್ಮ ಬಗ್ಗೆನೆ ನಾವು ಚಿಂತೆ ಮಾಡ್ತೀವಿ. ನಾನು ಅನ್ನೋದೇ ಬರುತ್ತೆ ಹೊರ್ತು ಬೇರೆಯವರು ಅನ್ನೋದು ಬರದೇ ಇಲ್ಲ. ಇಲ್ಲಿ ಬರದೇ ಇಲ್ಲ ಲೆವೆಲ್ 1 ಅಲ್ಲಿ. ನಾನ್ ಸರಿ ಹೋದ್ರೆ ಸಾಕು, ನನ್ ಸರಿ ಹೋದ್ರೆ ಸಾಕು, ನನ್ ಮಗಂದು ಕೇಳಲ್ಲ, ನನ್ ಗಂಡಂದು ಕೇಳಲ್ಲ ಇಲ್ಲಿ ನಾವು. ಲೆವೆಲ್ 2 ನಲ್ಲಿ ಏನಾಗುತ್ತೆ ಅಂದ್ರೆ ನಾನು ಅನ್ನೋ ಕಾನ್ಸೆಪ್ಟು ನಮ್ ತಲೆಯಿಂದ ಹೊರಟೋಗುತ್ತೆ. ನಾನು ಅನ್ನೋದು ನಿಜವಾಗ್ಲೂ ಹೋಗುತ್ತೆ, ಅದು ಸುಳ್ಳಲ್ಲ. ನಾನು ಬೇರೆಯವ್ರಿಗೆ ಹೇಳ್ಬೇಕು, ಅಟ್ಲೀಸ್ಟ್ ನಾನು ಹೇಳ್ದೆ ಹೋದ್ರೇನು ನಮ್ಮಿಂದ ಬೇರೆಯವ್ರಿಗೆ ಒಳ್ಳೇದಾಗ್ಬೇಕು ಅನ್ನೋದು ಕಾನ್ಸೆಪ್ಟ್ ಇಲ್ಲಿ ಬರುತ್ತೆ ಇಲ್ಲಿ. ಮತ್ತೆ ಸಂಸಾರದಲ್ಲಿ ಹೆಂಗೆ ನಾವು ನಡೆಸ್ಕೋಬೇಕು, ಹೇಗಿರ್ಬೇಕು ನಾವು ತಾಳ್ಮೆಯಿಂದ ಅನ್ನೋದೆಲ್ಲ ಆಟೋಮೆಟಿಕ್ ಆಗಿ ಬಂದೇ ಬರುತ್ತೆ ಗುರುಜಿ. ನಾನು ಹೇಳ್ತೀನಲ್ವಾ, ನಾನು ಸ್ವಲ್ಪ ಟೆಂಪರೇ. ನಾನ್ ತಪ್ಪಿಲ್ಲ ಅಂತ ಅಂದಾಗ ಯಾರನ್ನ ಅಂದ್ಬಿಟ್ರೆ ನನಗೆ ತಡ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ ನನ್ಗೆ. ಈಗ ಅದೇನು ತಲೆಲಿಲ್ಲ ನನಗೆ. ಯಾರೇನಾದ್ರೂ ಹೇಳ್ಕೊಳ್ಳಿ ಅಷ್ಟೇ. ನಾನು ಹೆಂಗಿರ್ಬೇಕು ಹಂಗೆ ನನ್ ಮಕ್ಳಿಗೂ ಈಗ ಹೇಳ್ತಾ ಇದ್ದೀನಿ, ಮಾಡಿ ಚೆನ್ನಾಗಿದೆ ಎಲ್ಲಾನು ಅಂತ. ನನ್ನ 10 ವರ್ಷದ ಮಗ ಮಾಡ್ತೀನಮ್ಮ ನಾನು ಅಂತ ಹೇಳಿದಾನೆ. ಅವನ್ನ ಜಾಯಿನ್ ಮಾಡ್ತೀನಿ ಗುರುಜಿ ನಾನು. ಅವನ್ ಜೊತೆ ನಾನು ಮಾಡೋಣ ಅಂತ. ಯಾಕೆಂದ್ರೆ ಅವನೊಬ್ನೇ ಚಿಕ್ಕವನಲ್ವಾ, ಅವ್ನ್ ಮಾಡ್ದಾಗ ಅವನು ನೀನ್ ಮಾಡ್ತಾ ಇಲ್ವಲ್ಲ, ನೀನ್ ತಿಂತಾ ಇದೀಯಲ್ವಾ, ನಾನ್ ತಿನ್ಬಾರ್ದ ಅನ್ನೋದ್ ಬರ್ಬಾರ್ದು ಅಂದ್ಬಿಟ್ಟು ಅವ್ನ್ ಸಪೋರ್ಟಿವ್ ಆಗಿ ನಾನು ಮಾಡೋಣ ಅಂತ ಅನ್ಕೊಂಡಿದೀನಿ ಗುರುಜಿ. ನನ್ಗೆ ಎಷ್ಟ್ ಜನನ ಕೈಯಲ್ಲಿ ಸೇರ್ಸಕ್ ಆಗುತ್ತೋ ಅಷ್ಟು ಜನನ ನಾನು ಸೇರಿಸ್ತೀನಿ ಗುರುಜಿ. Good, good. See, this is the gist I wanted you all to understand. From Jiva to Jagat to Ishvara. This should be the transition. Very ಹಾ good. ಗುರುಜಿ. Thank you so ಥ್ಯಾಂಕ್ ಯು much. ಗುರುಜಿ. ಥ್ಯಾಂಕ್ ಯು. So when people understand the context, it's a job satisfaction. Understand?
After 20 days of explanation, if people just catch the context, why it is being told to them. Maya. Okay, good. That is Sivanugraha.